ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನ್ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಜಯದೇವ್ ಅವರು ನಿನಗ್ ಮಾಡಿರೋ ತಿಂಡಿ ಬಗ್ಗೆನೇ ಕೇಳ್ತಿದ್ರಾ? ಹ್ಞೂ ಅಕ್ಕರೆ, ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಅಕಸ್ಮಾತ್ ಅವ್ರೇನಾದ್ರೂ ಊಟಕ್ಕೆ ಬೆರೆಸಿದ್ದು ಅತ್ತೆಗೇನಾದ್ರೂ ಆಗ್ಬಿಟ್ರೆ ಪಾಪ ಅಲ್ವಾ? ನಿನ್ ಬಗ್ಗೆ ಯೋಚನೆ ಮಾಡ್ದೆ, ನಿನ್ ಮಗು ಬಗ್ಗೆ ಯೋಚನೆ ಮಾಡ್ದೆ, ಇನ್ನೂ ಅತ್ತೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಮಲ್ಲಿ. ಇಲ್ಲಿ ನೋಡು, ಅತ್ತೆಗೇನು ಆಗಲ್ಲ. ಹಾಗೇನಾದ್ರೂ ಆಗೋ ಹಾಗಿದ್ದಿದ್ರೆ ಅವ್ರ ತಿಂಡಿ ತಿಂದ ತಕ್ಷಣನೇ ರಿಯಾಕ್ಟ್ ಆಗ್ಬೇಕಾಗಿತ್ತಲ್ವಾ? ನೀವು ತಿಂಡಿ ಯಾಕೆ ಚೆಲ್ಲೋದ್ರಿ ಮತ್ತೆ? ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಇಲ್ಲಿ ನೋಡು ಮಲ್ಲಿ, ಈಗ ನೀನು ಎಲ್ಲಾ ರೀತಿಯಲ್ಲೂ ಎಷ್ಟು ಹುಷಾರಾಗಿರ್ತೀಯೋ, ಎಷ್ಟು ಕೇರ್ ತಗೋತೀಯೋ, ನಿನಗೆ ಅಷ್ಟೇ ಒಳ್ಳೇದು. ನೀನ್ ಹೊಟ್ಟೆಲಿರೋದು ಬರೀ ಮಗು ಅಲ್ಲ, ನಿನ್ ಕನ್ಸು, ನಮ್ಮೆಲ್ಲರ ನಿರೀಕ್ಷೆ. ಅದು ದಿನೇ ದಿನೇ ನಿನ್ ಹೊಟ್ಟೆಲ್ ಬೆಳಿತಾನೆ ಇದೆ. ಜೊತೆಯಲ್ಲೇ ನಮ್ ನಿರೀಕ್ಷೆನೂ ಬೆಳೀತಿದೆ. ಮಗು ಜೊತೆ ಆ ಭಾರನೂ ನಿನ್ ಹೆಗಲ್ ಮೇಲಿದೆ. ನೀನ್ ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು ಮಲ್ಲಿ. ಹ್ಞೂ ಅಕ್ಕರೆ, ನಂಗೆ ಅರ್ಥ ಆಯ್ತು. ನೀವು ಹೇಳ್ದಂಗೆ ಕೇಳ್ತೀನಿ ಅಕ್ಕರೆ. ಮತ್ತೆ ಅತ್ತೆಗೇನು ಆಗಲ್ಲ ತಾನೆ? ಯಾಕಕ್ಕರೆ ನಗ್ತಿದ್ದೀರಾ? ನಾನು ಅಂಥದ್ದು ಯೋನಿ ಹೇಳ್ದೆ. ಅಲ್ಲ ಮಲ್ಲಿ, ನಾನ್ ನಿನ್ ಬಗ್ಗೆ ಕೇರ್ ತಗೋತಿದ್ರೆ ನೀನಿನ್ನೂ ಅತ್ತೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ತುಂಬಾ ಒಳ್ಳೆ ಮನ್ಸು ನಿಂದ ಮಲ್ಲಿ. ಅತ್ತೆ ವಾಮಿಟ್ ಮಾಡಿ ಬರ್ತಿರೋ ಹಾಗಿದೆ. ಅಂದ್ರೆ ಮಲ್ಲಿ ಹೇಳಿದಾಗೆ ಜಯದೇವ್ ಅವರು ತಿಂಡಿಯಲ್ಲಿ ಏನಾದ್ರೂ ಮಿಕ್ಸ್ ಮಾಡಿದ್ರಾ? ಅತ್ತೆ, ನಿಮ್ಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ರ ತಾನೆ? ನನಗೇನಾಗಿದೆ? ನಾನು ಹುಷಾರಾಗಿದ್ದೀನಿ. ಅದರಲ್ಲಿ ಏನಾದರೂ ಮಿಕ್ಸ್ ಆಗಿದ್ರೆ ತಾನೆ ನನಗೇನಾದರೂ ಆಗೋದು. ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾಳೆ, ನೀನು ಹಾಗೆ ಆಡ್ತಾ ಇದೆಯಾ. ಸಾರಿ ಅತ್ತೆ, ಆದರೆ ಥ್ಯಾಂಕ್ ಯು ಸೊ ಮಚ್. ಇನ್ನು ಮುಂದೇನು ನೀವೇ ಹೀಗೆ ಟೇಸ್ಟ್ ಮಾಡಿ ಅವಳು ಕೊಟ್ಟರೆ ಚೆನ್ನಾಗಿರುತ್ತೆ. ಏನು ಹೇಳ್ತಾ ಇದೆಯಾ? ಪದೇ ಪದೇ ನಾನು ತಿಂದು ಅವಳಿಗೆ ಯಾಕೆ ಪ್ರೂವ್ ಮಾಡಬೇಕು? ಪ್ರೂವ್ ಮಾಡೋದಂತ ಅಲ್ಲ ಅತ್ತೆ. ಅಕಸ್ಮಾತ್ ಮಲ್ಲಿಗೇನಾದರೂ ಆದರೆ ಕಥೆ ಮೊದಲಿಂದ ಶುರು ಆಗುತ್ತೆ. ಜಯದೇವ್ ಅವರು ಮಲ್ಲಿನ ಇಷ್ಟಪಡದೆ ಮದುವೆ ಆಗಿದ್ದು, ಅವಳ ಮೇಲೆ ಕೈ ಮಾಡಿದ್ದು, ಅವತ್ತು ಶಿವರಾತ್ರಿ ದಿನ ಲೋಕಿ ಗ್ಯಾಂಗು ಮನೆಗೆ ಬಂದಿದ್ದು, ಈ ಎಲ್ಲ ವಿಷಯನೂ ಓಪನ್ ಆಗೋಗ್ಬಿಡುತ್ತೆ. ಆಗ ಪೊಲೀಸ್ ಕೇಸ್ ಆಗುತ್ತೆ, ಎಂಕ್ವೈರಿ ಶುರು ಆಗುತ್ತೆ. ಇದರ ಹಿಂದೆ ನಮ್ಮನೆಯವರೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ತೊಂದರೆ ಆಗೋದು ನಮ್ಮನೆಯವ್ರಿಗೆ ಅಲ್ವಾ ಅತ್ತೆ? ಕೊನೆಗೆ ನೋವು ಅನುಭವಿಸೋದು ನಾವಿಬ್ರು ಆಗಿರ್ತೀವಿ. ನಾವಿಬ್ರೆ ಕಣ್ಣೀರು ಹಾಕ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನತ್ತೆ, ಬೇಡದೇ ಇರೋ ರಿಸ್ಕ್ನ ನಾವ್ಯಾಕೆ ನಮ್ಮ ಮೇಲೆ ಹೇಳ್ಕೊಳ್ಬೇಕು ಅಂತ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದಲ್ವಾ? ನಮ್ಮಂಥ ಮರ್ಯಾದೆಸ್ತ್ರ ಮನೆಗೆ ಪೊಲೀಸ್ ಬರೋದು ಈ ಮನೆಗೆ ಶೋಭೆ ತರ್ತಾ ಹೇಳಿ? ಈ ಮನೆಗೆ ಪೊಲೀಸವ್ರು ಬರೋದೇನು ಹೊಸ್ತಲ್ವಲ್ಲ, ನೀನು ಮಾಡಿರೋ ಗನಂದಾರಿ ಕೆಲಸದಿಂದ. ಅಯ್ಯೋ ಅತ್ತೆ, ಈ ಮನೇಲಿ ಏನೆಲ್ಲ ನಡೀತಿದೆ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಪೊಲೀಸ್ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಅತ್ತೆ. ಜಯದೇವ್ ಅವರೇ ತಮ್ಮೇಲೆ ತಾವು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.